ಕೊಲೆ ಆರೋಪಿ ದರ್ಶನ್ ಪರ ಶಾಸಕರ ವಾದ ಸರಿನಾ? ಮರ್ಡರೇ ಮಾಡಿಲ್ಲ ಅಂದ್ರೆ ಯಾಕೆ ಅರೆಸ್ಟ್ ಆಗ್ತಾ ಇದ್ದೀರಿ? ಪೊಲೀಸರ ವಿಚಾರಣೆ ವೇಳೆ ದರ್ಶನ್ ತಪ್ಪೊಪ್ಪಿಗೆ ಸುಳ್ಳ ಹಾಗಿದ್ದಾಗ ಮಾನ್ಯ ಶಾಸಕರೇ, ರೇಣುಕಾ ಹತ್ಯೆಗೆ 30 ಲಕ್ಷ ಸುಪಾರಿ ಕೊಟ್ಟಿದ್ದು ಸುಳ್ಳ? ಮದ್ದೂರು ಶಾಸಕರ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುತ್ತಾ ಸರ್ಕಾರ? ಒಂದು ಸಲ ಮಾನ್ಯ ಶಾಸಕರೇ ರಿಮ್ಯಾಂಡ್ ಕಾಪಿಯನ್ನ ಓದ್ಕೊಳ್ಳಿ ಒಂದ್ಸಲ. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಪ್ರಕರಣದ A2 ಆರೋಪಿ, ನೀವು ಯಾರ ಪರವಾಗಿ ವಕಾಲತ್ತು ವಹಿಸ್ತಾ ಇದ್ದೀರೋ ಅವರ ಪರವಾಗಿ ಹೇಳ್ತಾರೆ, A2 ಆರೋಪಿ ಮತ್ತು A4, A15, A16 ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು. ಅದೊಂದು ವರ್ಡ್ ಸಾಕಲ್ವೇನ್ರಿ ನಿಮಗೆ? ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಅನ್ನೋದಕ್ಕೆ ಅದನ್ನೂ ಕೂಡ ನೀವು ಡಿಫೆಂಡ್ ಮಾಡ್ಕೊಂಡು ಮಾತನಾಡಬೇಕಾ? ಕೋರ್ಟಲ್ಲಿದೆ ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಆಗಲ್ವಾ? ನಿಮಗೆ ಜನಪ್ರತಿನಿಧಿ ಆಗಿರುವಂಥವ್ರಿಗೆ ಜವಾಬ್ದಾರಿಗಳಿಲ್ವಾ? ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀರಿ? ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ರಿ ನೀವೆಲ್ಲ? ಸರ್, ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಮ ಗನ್ಮ್ಯಾನ್ ಹೋಗಿ ದೂರು ಕೊಟ್ಟಿದ್ದು ಸುಳ್ಳ? ನನ್ನ ಗಮನಕ್ಕೆ ಆ ವಿಚಾರನೇ ಇಲ್ಲ. ಕಾಂಪ್ರಮೈಸ್ ಆಗಿದೆ. ನೆನ್ನೆನೂ ಮಾತಾಡಿದ್ವಿ, ಯಾವ ತರ ಕಾಂಪ್ರಮೈಸು ಇಲ್ಲ, ಜಗಳನೂ ಇಲ್ಲ. ಫಸ್ಟ್ ಮಧ್ಯಸ್ಥಿಕೆ ವಹಿಸ್ಕೊಂಡು ಏನೋ ಸೋತು ಗನ್ಮ್ಯಾನ್ ವಿಚಾರದಲ್ಲಿ ಅಂತ ವಿಚಾರನೇ ನಮ್ ಗಮನಕ್ಕೆ ಬಂದಿಲ್ಲ. ಇದೆಲ್ಲ ಶುದ್ಧ ಸುಳ್ಳು. ಗನ್ಮ್ಯಾನ್ ಎಲ್ಲೋದ್ರು ಸರ್? ಈಗ ಯಾರು ನಿಮ್ಮ ಜೊತೆ ಇದ್ದವರು ಎಲೆಕ್ಷನ್ ಯಾವ ಗನ್ಮ್ಯಾನ್ ಅಂತ ಗೊತ್ತಿಲ್ಲ ನನಗೆ, ಯಾಕಂದ್ರೆ 5 ಜನ ಚೇಂಜ್ ಮಾಡಿದೆ ನಾನು. ಅದ್ರಲ್ಲಿ ಒಬ್ರು 5 ಜನ ಚೇಂಜ್ ಮಾಡಿದ್ದೀವಿ. ಯಾವ ಗನ್ಮ್ಯಾನ್ ಇದು ಏನು ವಿಚಾರ ಅಂತ ನನಗೆ ನನ್ನ ಗಮನಕ್ಕೆ ಯಾರು ಬರ್ಬೇಕಲ್ವ? ಜಗಳ ಆದ್ರೆ ನನ್ನ ಜೊತೆಲೇ ಇರ್ತಾರೆ. ಜಗಳ ಆದ್ರೆ ನನಗೆ ಮಾಹಿತಿ ಇಲ್ಲದೆ ಜಗಳ ಆಗುತ್ತಾ? ಅಂಥದ್ದೆಲ್ಲ ಸುಳ್ಳು. ಆಮೇಲೆ ಯಾರು ಅವ್ರ ಜೊತೆ ನನ್ನ ಹತ್ರ ಬಂದಾಗ ಅವ್ರ ಜೊತೆ ಯಾರು ಬರ್ತಾ ಇರಲಿಲ್ಲ. ಅವ್ರು ಒಬ್ಬರು ಇಬ್ಬರು ಬರ್ತಿದ್ರು ಹೋಗ್ತಿದ್ರು ಅಷ್ಟೇ. ಅದು ಬಿಟ್ರೆ ಯಾರು ಜೊತೆಲಿ ಬಂದಿಲ್ಲ, ಜಗಳ ಮಾಡೋ ಅಂಥವ್ರು ಬಂದೇ ಇಲ್ಲ. ಸರ್, ಈಗ ನಾವು ಸ್ನೇಹಿತರು, ತುಂಬ ವರ್ಷಗಳಿಂದ ಸ್ನೇಹಿತರೆ, ಅದರಲ್ಲೇನು ಬೇರೆ ಎರಡನೇ ಮಾತಿಲ್ಲ. ಸೊ ಇದು ಏನಕ್ಕಾಯಿತು, ಏನು ವಿಚಾರ ಅನ್ನೋದು ನಮಗೂ ಮಾಹಿತಿ ಇಲ್ಲ. ಸೊ ತನಿಖೆ ನಡೀತಾ ಇದೆ, ತನಿಖೆಯಲ್ಲಿ ಗೊತ್ತಾಗುತ್ತೆ ವಿಚಾರ ಸತ್ಯಾಸತ್ಯ. ಸೊ ಅದು ನೋಡೋಣ, ಇನ್ನು ತನಿಖೆ ರಕ್ಷಣೆ ಮಾಡಬೇಕು ಅಂತ ಕೆಲ ನಾಯಕರೇನು ಮುಖ್ಯಮಂತ್ರಿ. ಸೊ ಆ ಥರ ಏನಿಲ್ಲ ನೋಡಿ. ಇವಾಗ ಕಾನೂನು ಪ್ರಕಾರ ಕಾನೂನು ಎಲ್ರಿಗೂ ಒಂದೇ. ಯಾರನ್ನ ರಕ್ಷಣೆ ಮಾಡೋದು, ಯಾರನ್ನ ಸಿಗಾಕ್ಸೋ ಪ್ರಶ್ನೆ ಇಲ್ಲ. ತಪ್ಪು ಮಾಡಿದರೆ ಅದಕ್ಕೆ ಏನಾಗಬೇಕು ಅದು ಕಾನೂನು ಪ್ರಕಾರ ಆಗುತ್ತೆ. ಇದರಲ್ಲಿ ಯಾರ್ದು ಇನ್ವಾಲ್ವ್ಮೆಂಟ್. ಸೊ ಹಂಗಿದ್ರೆ ಇಷ್ಟು ದಿವಸ 10 ದಿವಸ ಅವ್ರನ್ನ ಕಸ್ಟಡಿಗೆ ಇಡ್ತಾ ಇರಲಿಲ್ಲ. ಇಂಪ್ಲೂಯೆನ್ಸ್ ಮೇಲೆ ಬಿಡಂಗಿದ್ರೆ 10 ದಿವಸ ಕಸ್ಟಡಿಗೆ ಇಟ್ಕೋತಿರ್ಲಿಲ್ಲ. ಯಾರು ಮಾಡಿಲ್ಲ. ಮಾಡಿದ್ರೆ ಇದು ಇಂಥ ಪರಿಸ್ಥಿತಿನೇ ಬರ್ತಿರ್ಲಿಲ್ವಲ್ಲ. ಸೊ ಯಾರು ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ. ಹಂಗಾಗಿ ಪಾರದರ್ಶಕವಾಗಿ ತನಿಖೆ ಆಗ್ತಾ ಇದೆ. ತನಿಖೆಯಲ್ಲಿ ಏನು ಸತ್ಯಾಸತ್ಯತೆ ಬರುತ್ತೆ ಅದ್ರ ಪ್ರಕಾರ ಕ್ರಮ ಆಗುತ್ತೆ. ಯಾವುದು? ರೇಣುಕಾ ಸ್ವಾಮಿ ಹತ್ಯೆ ಬಗ್ಗೆ ಈಗ ಹತ್ಯೆ ಆಗಿರೋದು ಖಂಡನೀಯ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾರೇ ಹತ್ಯೆ ಮಾಡಿದ್ರು ಅದು ತಪ್ಪು, ಇಂಥದ್ದು ಆಗಬಾರ್ದು. ಸೊ ಬಟ್ ಇದರಲ್ಲಿ ಏನಾಗಿದೆ, ಇವ್ರ ಪಾತ್ರ ಏನು, ಯಾರಾದರೂ ಜೊತೆಲಿದ್ದವ್ರು ಮಾಡಿ ಏನಾದರೂ ಇವ್ರಿಗೂ ಅದು ಸುತ್ಕೊಂಡಿದೆಯಾ, ಅದೇನು, ಇದೆಲ್ಲ ತನಿಖೆಯಿಂದ ಹೊರಗೆ ಬರಬೇಕು. ಸೊ ನಮಗೂ ಅದ್ರ ಬಗ್ಗೆ ಏನು ಮಾಹಿತಿ ಇರಲ್ಲ. ನಿಮ್ಮ ಮುಖಾಂತರ ಏನು ದಿನನಿತ್ಯ ನೋಡ್ತಾ ಇದೀವಿ ಅದೇ ಅಷ್ಟೇ ಗೊತ್ತು ನಮಗೂ. ದರ್ಶನ್ ಹೇಗಿರ್ತೀರಿ ಸರ್ ಈ ರೀತಿಯ ಪ್ರಕರಣ? ಆ ಥರ ಕೆಟ್ಟ ಮನ್ಸ ಅಲ್ಲ.